ಆಯಿತು, ನೀವು ತಗೊಂಡಿದ್ದೀರಿ ಹೊಸದಾಗಿ ಆ್ಯಪಲ್ಲು ಬೆಳಿತೀರಾ ನೀವು ನಿಮ್ಮ ಜಾಗದಲ್ಲಿ, ಸೇಬು ಕೂಡ ಬೆಳೆಯುವಂಥದ್ದಕ್ಕೊಂದು ಪ್ರಯತ್ನ ಮಾಡ್ತೀರಾ, ಇರಲಿ. ನೀವೇನಾದರೂ ಶುಂಠಿ ಮಾಡುವಂಥದ್ದಕ್ಕೆ ಶುರು ಮಾಡ್ಕೊಂಡಿದ್ರಾ? ಶುಂಠಿ ಮಾಡೋಕ್ಕೆ ಅಂತ ಕರಾರು ಮಾಡ್ಕೊಂಡ್ರಿ. ಶುಂಠಿ ಬೆಳೆಯುವಂಥದ್ದಕ್ಕೆ ಏನಾದರೂ ಶುರು ಮಾಡ್ಕೊಂಡಿದ್ರೆ 3 ಎಕರೆ 16 ಕುಂಟೆ ನಿಮ್ಮದು ಜಾಗ. ನಿಮ್ಮ 3 ಎಕರೆ 16 ಕುಂಟೆಲಿ ಎಷ್ಟು ಮರಗಳಿದ್ದೋ? ನನಗಿರುವಂಥ ಮಾಹಿತಿ ಪ್ರಕಾರ 3 ಎಕರೆ 16 ಕುಂಟೆ ಜಾಗದಲ್ಲಿ ಬರೀ 12 ಮರಗಳಿದ್ದೋ. 12 ಮರಗಳು ಮಾತ್ರ ಇದ್ದೋ, ಎಲ್ಲ ಸಣ್ಣ ಸಣ್ಣ ಮರಗಳು. ಅದು ಸುತ್ತಮುತ್ತ ಪೂರ್ತಿ ಫಾರೆಸ್ಟ್ ಏರಿಯಾನ ಒಟ್ಟು 10 ಎಕರೆ ಜಾಗದಲ್ಲಿ ನೀವು ಫಾರೆಸ್ಟ್ ಒಳಗಡೆ ನುಗ್ಗಿ ಮರಗಳನ್ನು ಕಟ್ ಮಾಡಿದಿರಿ. 236 ಮರಗಳನ್ನು ಕಟ್ ಮಾಡಿದಿರಿ. ಅವೆಲ್ಲ ಯಾವ ಮರಗಳು? ಬಹಳ ಭಾರಿ ಬೆಲೆ ಬಾಳುವಂಥ ಮರ: ಸಾಗುವಾನಿ, ಬೀಟೆ, ಹಲಸು, ನೇರಳೆ, ಮಾವು, ಆಲವಾಣ, ಇಂಥವು. ನನಗೆ ಇರುವಂಥ ಮಾಹಿತಿ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಸೆಸ್ ಮಾಡಿರೋ ಪ್ರಕಾರ ಇವರೇನು 236 ಮರಗಳನ್ನು ಕಟ್ ಮಾಡಿದ್ದಾರೆ. ದೇ ಆರ್ ವರ್ತ್ ಮೋರ್ ದೆನ್ 6.5 crores. 236 ಮರಗಳ ಬೆಲೆ ನೋಡಿ. ಇಂದಷ್ಟು ಫೋಟೋಗ್ರಾಫ್ ನನ್ನ ಹತ್ರ ಇದೆ. ಕಡಿದು ಕ್ಲೀನಾಗಿ ಪ್ಯಾಕ್ ಮಾಡಿ ಈ ಮರಗಳನ್ನು ದೇ ವಾಂಟೆಡ್ ಟು ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್ ಲೈಕ್ ಜಪಾನ್, ಆಸ್ಟ್ರೇಲಿಯಾ. ದೇ ವಾಂಟ್ ಟು ಎಕ್ಸ್ಪೋರ್ಟ್ ದೀಸ್ ಟ್ರೀಸ್. ಈಗ ಈ ಮರಗಳನ್ನು ನೀವು ಕಟ್ ಮಾಡಿ ಕ್ಲೀನಾಗಿ ಮೆಷಿನಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಕಟ್ ಮಾಡಿ ಓಪನ್ನಾಗಿ ನೀವು ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ರೆಡಿ ಮಾಡಿ ಇಟ್ಕೊಂಡು 15 ದಿವಸ ಆಗಿದೆ, ಆಲ್ಮೋಸ್ಟ್ 12 ದಿವಸ. ಫಾರೆಸ್ಟ್ನವರು ಕಡಲೆಪುರಿ ತಿಂತಾ ಇದ್ರಾ? ವೈ ಫಾರೆಸ್ಟ್ ಅಫಿಷಿಯಲ್ಸ್ were not acting on this issue? In spite of repeated complaints by the respective villages, Forest Department never taken any action. ಅಲ್ಲಿನ DFO, RFO ಇದೇ ಮರವನ್ನು ಕಡಿದು ಫಾರೆಸ್ಟಿಗೆ ಹಾನಿ ಮಾಡಿರುವಂಥದ್ದು, ಲಾಸ್ ಮಾಡಿರುವಂಥ ಆಧಾರದ ಮೇರೆಗೆ ಸಸ್ಪೆಂಡ್ ಆಗಿದ್ದವರು ಅವರು. ಈಗ ಮತ್ತೆ ಏನು ಸಸ್ಪೆಂಡ್ ಆಗಿದ್ದಾರೆ RFO ಮತ್ತು DFO? ದೇ ಆಲ್ ಹ್ಯಾವ್ ಸಸ್ಪೆಂಡೆಡ್ ಅರ್ಲಿಯರ್. ಅದಕ್ಕೆ ವಿರುದ್ಧ ಹೋಗಿ ನೀವು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದು ಮತ್ತೆ ಅದೇ ಜಾಗದಲ್ಲಿ ನೀವು ಕಂಟಿನ್ಯೂ ಮಾಡಿಸುವಂಥ ಕೆಲಸವನ್ನು ಯಾರು ಮಾಡಿದ್ರು? 5 ಜನ ಅಫಿಷಿಯಲ್ಸ್ನ ಸಸ್ಪೆಂಡ್ ಮಾಡಿರುವಂಥದ್ದು ಮಾಧ್ಯಮಗಳಲ್ಲಿ ನಾನು ಗಮನಿಸಿದೆ. ಸರ್ಕಾರ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡು ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಆದ್ರ ಮೇಲೆ ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕೇಸ್ನ ದಾಖಲು ಮಾಡುವಂಥದ್ದಕ್ಕೆ ಅಲ್ಲಿನ ಲೋಕಲ್ ತಹಶೀಲ್ದಾರ್, ಎ ಲೇಡಿ ತಹಶೀಲ್ದಾರ್, ಹ್ಯಾಸ್ ಟೇಕನ್ ಎ ಬೋಲ್ಡ್ ಸ್ಟೆಪ್. ಇನ್ ಸ್ಪೈಟ್ ಆಫ್ ಥ್ರೆಟ್ನಿಂಗ್, ಥ್ರೆಟ್ನಿಂಗ್, ಗನ್ ಪಾಯಿಂಟಲ್ಲಿ ಥ್ರೆಟ್ ಮಾಡಿದ್ರು ಆ ಅಮ್ಮ ಕೇರ್ ಮಾಡದೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು 10 ದಿವಸ ನಂತರ ನೀವು ಕಂಪ್ಲೇಂಟ್ FIR ಹಾಕ್ತೀರಿ. FIR ಯಾರ ಮೇಲೆ ಹಾಕ್ತೀರಿ? JMನ ಮೇಲೆ ಹಾಕ್ತೀರಿ. JMನಿಗೂ ಕರಾರಾಗಿರುವಂಥ ಕರಾರಿನಲ್ಲಿರುವಂಥ ಇದೇನಿದೆ ನಿಮ್ಮದು, ಅಲ್ಲಿರುವಂಥ ಎಲ್ಲ ಸ್ವತ್ತುಗಳು ನೀವೇ ಜವಾಬ್ದಾರು. ಈ ಕರಾರಿನ ಷರತ್ತಿಗೆ ಉಭಯ ಪಾರ್ಟಿಗಳಲ್ಲಿ ಯಾರು ತಪ್ಪು ಮಾಡಿದರೋ ಮುಂದೆ ಆಗುವ ಖರ್ಚು ವೆಚ್ಚಕ್ಕೆ ತಪ್ಪು ಮಾಡಿದವರೇ ಸಂಪೂರ್ಣ ಜವಾಬ್ದಾರರಾಗಿರ್ತಾರೆ. JMನ ಯಾಕಂಬಂದು FIRನಲ್ಲಿ ಸೇರಿಸಿದ್ರಿ? ವಿಕ್ರಮ್ ಸಿಂಹನ್ನ ನೀವು 2ನೇ ಪಾರ್ಟಿ, ಅವರು ಈ ಶೆಡ್ಯೂಲ್ ಸ್ವತ್ತಲ್ಲಿರುವಂಥವ್ರು ವಿಕ್ರಮ್ ಸಿಂಹ, ಪೊಸಿಷನಲ್ಲಿರುವಂಥವ್ರು ವಿಕ್ರಮ್ ಸಿಂಹ, ಅವರ ವಿರುದ್ಧ FIR ದಾಖಲು ಮಾಡಲಿಲ್ಲ. ಯಾಕೆ? ಎಸ್,